ಅವ್ರು ಸಾಯೋವರೆಗೂ ನಾವು ಸಾಯೋವರೆಗೂ ಅವ್ರಿಗೆ ಯಾವತ್ತಿದ್ರು ಫ್ಯಾನ್ಸ್ ಆಗೇ ಇರ್ತೀವಿ. ಅವ್ರಿಗೆ ಅವರು ಸೆಕೆಂಡ್ ಹೆಂಡತಿ ಅಂತ ಗೊತ್ತು. ಅದಾದ್ಮೇಲೆ ಅವ್ನು ಯಾಕೆ ಕೆಣಕ್ಬೇಕಿತ್ತು ಫಸ್ಟ್ ಆಫ್ ಆಲ್? ಸರ್, ಈ ಜನಗಳಿಗೆ ಮಾಡೋ ಕೆಲಸ ಇರಲ್ಲ. ಈ ನೆಟ್ ಬೇರೆ ಫ್ರೀಯಾಗಿ ಕೊಟ್ಬಿಟ್ಟಿರ್ತಾರೆ. ಆ ಫ್ರೀ ಕೊಟ್ಟಿರೋದಕ್ಕೆ ಅವ್ರಿಗೆ ಏನು ಮಾಡ್ಬೇಕು, ಏನೋ ಒಂದು ಮಾಡಬೇಕಲ್ಲ ಅಂದ್ಬಿಟ್ಟು ಮಾಡ್ತಾ ಇರ್ತಾರೆ ಮೇಡಮ್. ಏನೇ ಆಗಲಿ ಅವ್ರನ್ನ ಗಂಡನ್ನ ಬಿಟ್ಕೊಡ್ಬಾರ್ದು ಅಂತ ಅವ್ರು ಓಡಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಅಂದರೆ ಹೆಂಡ್ತಿ ಯಾವತ್ತೂ ಗ್ರೇಟೇ ತಾನೆ ಮೇಡಮ್. ಅವನು ಅವ್ರ ಹೆಂಡ್ತಿ ಇದ್ದಾರೆ ತಾನೆ ಮೇಡಮ್, ಮದುವೆ ಆಗಿದ್ದಾನೆ ತಾನೆ ಮೇಡಮ್. ಇನ್ನೊಬ್ರು ಹೆಣ್ಮಗು ಬಗ್ಗೆ ಆ ಥರ ಕಳ್ಸೋದು ತಪ್ಪಲ್ವಾ ಮೇಡಮ್? ಇವಾಗ ಯಾರೇ ಆಗಲಿ, ನಮ್ಮ ತಂಗಿಗಾಗಲಿ ಅವ್ರ ಅಕ್ಕಂಗಾಗಲಿ, ಇವಾಗ ಅವ್ರ ವೈಫಿಗೆ ಕಳಿಸ್ಬಿಟ್ರೆ ಬಿಟ್ಬಿಡ್ತಾರೆ ಮೇಡಮ್ ಆ ಥರ. ದರ್ಶನ್ ಅವರು ಇವತ್ತಿನ ಪರಿಸ್ಥಿತಿಗೆ ಏನು ಕಾರಣ ಅಂತ ಅನ್ಸುತ್ತೆ ಹೆಣ್ಣು. ಸರ್, ದರ್ಶನ್ ಅವರು ಇವಾಗ ಮತ್ತೆ 14 ದಿನ ಜೈಲ್ಪಾಲ್ ಆಗಿದಾರಲ್ಲ, ಏನು ಫ್ಯಾನ್ಸ್ ಇದಾರಲ್ಲ, ಕಡಿಮೆ ಆಗ್ತಾರೆ ಅಂತ ಅನ್ಸುತ್ತಾ? ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ ಮೇಡಮ್. ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗೋದೇ ಇಲ್ಲ. ಅವ್ರು ಸಾಯೋವರೆಗೂ ನಾವು ಸಾಯೋವರೆಗೂ ಅವ್ರಿಗೆ ಯಾವತ್ತಿದ್ರು ಫ್ಯಾನ್ಸ್ ಆಗೇ ಇರ್ತೀವಿ. ಬಟ್ ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಾ, ತುಂಬ ವಿಡಿಯೋಸ್ ನೆಗೆಟಿವ್ ಪಾಸಿಟಿವ್ ತುಂಬ ಬರ್ತಾ ಇದೆ, ಫ್ಯಾನ್ಸ್ಗಳದ್ದು ಬರ್ತಾ ಇದೆ. ಸೊ ಹಂಗಾಗಿ ಏನು ಅನ್ಸುತ್ತೆ ಅದನ್ನೆಲ್ಲ ನೋಡಿ? ಅದೆಲ್ಲ ಹಾಕೋಕ್ಕೆ ಹೋಗ್ಬಾರ್ದು ಮೇಡಮ್. ಫಸ್ಟ್ ಆಫ್ ಆಲ್ ನಾವು ಅದನ್ನು ಹಾಕೋಕ್ಕಾಗಲಿ, ಅದ್ರ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಯಾವುದನ್ನು ಕರೆಕ್ಟಾಗಿ ಯೋಚನೆ ಮಾಡಿ ಹಾಕ್ಬೇಕು. ಏನೇ ಹಾಕಿದ್ರು ಸುಮ್ಮನೆ ಹಾಕ್ಬಿಟ್ರೆ, ಏನೋ ಒಂದು ಹಾಕ್ಬಿಟ್ರೆ ಅದ್ರ ಬಗ್ಗೆ ಇದು ಮಾಡ್ತಾ ಇದ್ದಾರೆ, ಅದು ಮಾಡಿರ್ಬೇಕು, ನಿಜಾನೇ ಮಾಡಿರಬೇಕು ಅಂತ ಅನ್ಕೊತಾರೆ. ಎಲ್ಲ ಏನಕ್ಕೆ ಹಾಕಬೇಕು? ಒಂದು ತೂಕವಾಗಿ ಮಾಡಬೇಕು. ಏನೇ ಮಾಡೋದು ಒಂದು ತೂಕವಾಗಿ ಮಾಡಬೇಕು. ಏನೇನೋ ಮಾಡ್ಕೊಂಡು ಏನೇನೋ ಮಾಡಿದ್ರೆ ಏನಾಗುತ್ತೆ ಹೇಳಿ? ಅದೆಲ್ಲ ಒಂದು ಕರೆಕ್ಟ್ ಅನ್ಸುತ್ತಾ? ಯಾರಿಗೂ ಕರೆಕ್ಟ್ ಅನ್ಸಲ್ಲ. ಎಲ್ಲ ತೂಕ ಮಾಡೇ ಮಾಡ್ಬೇಕು ಏನೇ ಮಾಡಿದ್ರು. ಸುಮ್ಮನೆ ಏನಕ್ಕೆ ಹಾಕ್ತಾರೆ? ಈ ಜನಗಳಿಗೆ ಮಾಡೋ ಕೆಲಸ ಇರಲ್ಲ. ಈ ನೆಟ್ ಬೇರೆ ಫ್ರೀಯಾಗಿ ಕೊಟ್ಬಿಟ್ಟಿರ್ತಾರೆ. ಆ ಫ್ರೀ ಕೊಟ್ಟಿರೋದಕ್ಕೆ ಅವ್ರಿಗೆ ಏನು ಮಾಡ್ಬೇಕು, ಏನೋ ಒಂದು ಮಾಡಬೇಕಲ್ಲ ಅಂದ್ಬಿಟ್ಟು ಮಾಡ್ತಾ ಇರ್ತಾರೆ ಮೇಡಮ್. ದರ್ಶನ್ ಅವರು ಇವತ್ತಿನ ಪರಿಸ್ಥಿತಿಗೆ ಏನು ಕಾರಣ ಅಂತ ಅನ್ಸುತ್ತೆ? ಕಾರಣ ಅನ್ನೋದಕ್ಕಿಂತ ಸಮಯ, ಆ ಟೈಮು ಅವ್ರದ್ದಂಗಿತ್ತು. ಏನೋ ಮಾಡೋಕ್ಕಾಗಲ್ಲ, ಆಗೋಗಿದೆ. ದೇವ್ರಿದ್ದಾನೆ, ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಂತ ನೋಡೋಣ ಮೇಡಮ್. ನಾವು ಅವ್ರಿಗೆ ಬಿಗ್ ಫ್ಯಾನೇ ಮೇಡಮ್. ನಾವು ಬಿಗ್ ಫ್ಯಾನೇ. ಒಬ್ಬ ಫೈಟ್ರಾಗಿ ನಾನು ಬಿಗ್ ಫ್ಯಾನೇ ಮೇಡಮ್. ಸರ್, ದರ್ಶನ್ ಅವ್ರ ಹೆಸರು ಜೊತೆ ಪವಿತ್ರ ಗೌಡ ಹೆಸರು ಈ ಹಿಂದೆನೇ ಕೇಳಿ ಬಂದಿತ್ತು. ಇವಾಗ ಅದೇ ಪವಿತ್ರ ಗೌಡಯಿಂದನೇ ದರ್ಶನ್ ಅವರು ಇವತ್ತಿನ ಪರಿಸ್ಥಿತಿಗೆ ಜೈಲಲ್ಲಿ ಕೂತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಗೆ ಏನು ಅನ್ಸುತ್ತೆ ಅದು? ಮೇಡಮ್, ಏನು ಅನಿಸುತ್ತೆ ಅನ್ನೋದಕ್ಕಿಂತ ಇವಾಗ ಯಾವ ಹೆಣ್ಮಕ್ಳಾಗಲಿ, ಇವಾಗ ನೀವಾಗಲಿ ನಾವಾಗಲಿ, ಯಾರೇ ಒಂದು ಹೆಣ್ಮಗು ಇವಾಗ ಆ ಥರ ಆದಾಗ ಒಬ್ಬ ಫ್ರೆಂಡಾಗಿ ಕೇಳ್ಕೊಂಡ್ರು. ಇವಾಗ ನನ್ನ ಫ್ರೆಂಡ್ ಅವ್ರ ಅಣ್ಣ ಕರಿತಾನೆ, ಮಚ್ಚ ನನ್ನ ತಂಗಿ ಹಿಂಗೆ ಆಗೋಗಿದೆ ಬಾರೋ ಅಂತ. ಅವಾಗ ಹೋಗೋದೇ ಇಲ್ವಾ? ನಾವು ಜೋಶಲ್ಲೋಗಿ ಏನೋ ಒಂದು ಮಾಡಿಬಿಟ್ಟಿರ್ತೀವಿ. ಅದು ಮಾಡಿದ್ದಾರೆ ಅನ್ನೋದು ಯಾರಿಗೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾತಾಡೋದು ತಪ್ಪು. ನಾವಾಗಲಿ ಬೇರೆಯವರಾಗಲಿ ಮಾತಾಡೋದು ತಪ್ಪು. ಅದನ್ನೆಲ್ಲ ಮಾಡಿದ್ದಾರೆ ಅಂತ ಅನ್ಕೋತಾರೆ. ಅದು ದೇವರಿದ್ದಾನೆ, ನೋಡ್ಕೋತಾನೆ, ಕಾನೂನಿದೆ. ಅದ್ರ ಬಗ್ಗೆ ಏನೇನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನೋಡೋಣ ಮೇಡಮ್, ಅಷ್ಟೇ. ಸರ್, ಇಷ್ಟೆಲ್ಲ ಆದರೂ ಕೂಡ ಪರ ನಿಂತಿರೋದಂದರೆ ವಿಜಯಲಕ್ಷ್ಮಿ ಅವರೊಬ್ಬರೇ. ಬೇಲ್ ಕೊಟ್ಟು ಈಚೆ ತರಬೇಕು ಅಂತ ತುಂಬ ಒದ್ದಾಡ್ತಿದ್ದಾರೆ, ತುಂಬ ಕಡೆ ಓಡಾಡ್ತಿದ್ದಾರೆ. ಏನು ಅನ್ಸುತ್ತೆ ವಿಜಯಲಕ್ಷ್ಮಿ ಬಗ್ಗೆ? ಖುಷಿ ಆಗುತ್ತೆ. ಅವ್ರ ಯಜಮಾನ್ರನ್ನ ಅವ್ರು ಬಿಟ್ಕೊಡ್ಬಾರ್ದು ಅಂತ ನೆನ್ನೆ ನೋಡ್ದಂಗೆ ಅವರು ಪತ್ರದಲ್ಲಿ ಬರೆದಿದ್ದಾರೆ. ಅದೆಲ್ಲ ನೋಡಿದ್ರೆ ಯಾವತ್ತಿದ್ರು ಹೆಂಡ್ತಿನೇ ಮೇಡಮ್. ಅವತ್ತು ಅವರು ಏನೇ ಆಗಲಿ ಅವ್ರನ್ನ ಗಂಡನ್ನ ಬಿಟ್ಕೊಡ್ಬಾರ್ದು ಅಂತ ಅವ್ರು ಓಡಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಅಂದರೆ ಹೆಂಡ್ತಿ ಯಾವತ್ತೂ ಗ್ರೇಟೇ ತಾನೆ ಮೇಡಮ್. ಅದು ಖುಷಿ ಆಗುತ್ತೆ ಮೇಡಮ್, ಅಷ್ಟೇ. ಇನ್ನೊಂದು, ದರ್ಶನ್ ಅವರು ಜೈಲಿಗೆ ಹೋಗಿ, ಅಂದರೆ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ 20 ದಿವಸ ಆದಮೇಲೆ ಅವ್ರ ಅಮ್ಮ ಮತ್ತು ತಮ್ಮ ನೋಡೋಕ್ಕೆ ಹೋಗಿದ್ದಾರೆ. ಸೊ ಅದಕ್ಕೆ ಮೊದಲು ಅವ್ರು ಆಪ್ತರು, ಅವ್ರ ಜೊತೆಲಿದ್ದವರು ಕೂಡ ಒಬ್ಬರು ಕೂಡ ಒಂದು ಟ್ವಿಟ್ ಮಾಡಿಲ್ಲ, ಒಂದು ನೋಡೋಕ್ಕೂ ಕೂಡ ಹೋಗಿರಲಿಲ್ಲ. ಬಟ್ ಅವ್ರ ವಿರುದ್ಧವಾಗಿ ಒಂದಷ್ಟು ಟ್ವಿಟ್ಗಳೆಲ್ಲ ಬಂತು ಆ ಟೈಮಲ್ಲಿ. ಯಾಕೆ ಅವ್ರ ಆಪ್ತರು, ಅವರ ತಮ್ಮ, ಅವ್ರ ಅಮ್ಮ ಯಾಕೆ ಅಂತರ ಕಾಯ್ಕೊಂಡು, ಯಾಕೆ ನೋಡೋಕ್ಕೂ ಕೂಡ ಯಾಕೆ ಹೋಗಿಲ್ಲ ಅಂತ ಅನ್ಸುತ್ತೆ ನಿಮಗೆ? ಮೇಡಮ್, ಅದ್ರ ಬಗ್ಗೆ ನಾವು ಹೇಳೋಕ್ಕಿಂತ ಅದು ಅವ್ರವ್ರ ವೈಯಕ್ತಿಕ, ಅವ್ರವ್ರ ಮನಸ್ಥಿತಿ, ಅವ್ರ ಪರಿಸ್ಥಿತಿ ಏನಿರುತ್ತೋ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ಕೊಂಡು ಇದು ಮಾಡಬೇಕಲ್ವ. ನಾವು ಹೇಳೋಕ್ಕಾಗತ್ತಾ? ಇವಾಗ ನೀನು ಯಾಕೆ ನನ್ನ ಹತ್ರ ಮಾತಾಡ್ತಾ ಇಲ್ಲ, ನೀನು ಯಾಕೆ ನನ್ನ ಜೊತೆ ಮಾತಾಡಿಲ್ಲ ಅಂತ ನಾವು ಕೇಳೋಕ್ಕಾಗಲ್ಲ. ಅದು ಅವ್ರವ್ರ ವೈಯಕ್ತಿಕ, ಅವ್ರವ್ರ ಪರಿಸ್ಥಿತಿ, ಅವ್ರು ಏನು ಮಾಡ್ಬೇಕಂತ ಇರುತ್ತೆ ಅದು ಅವ್ರಿಗೆ ಗೊತ್ತಾಗುತ್ತೆ ಮೇಡಮ್. ಸರ್, ಟೋಟಲಿ ಕೇಸ್ ಬಗ್ಗೆ ನಿಮ್ಮ ಬೆಳವಣಿಗೆಗಳೆಲ್ಲ ಗೊತ್ತು, ನೀವು ನೋಡಿರ್ತೀರಾ. ರೇಣುಕಾ ಸ್ವಾಮಿ ಬಗ್ಗೆ ಏನು ಅನ್ಸುತ್ತೆ ಮೇಡಮ್? ಅವನು ಈಗ ನಾನು ಹೇಳ್ಬೇಕಂತಂದರೆ ಅವನು ಅವ್ರ ಹೆಂಡ್ತಿ ಇದ್ದಾರೆ ತಾನೆ ಮೇಡಮ್, ಮದುವೆ ಆಗಿದ್ದಾನೆ ತಾನೆ ಮೇಡಮ್. ಇನ್ನೊಬ್ರು ಹೆಣ್ಮಗು ಬಗ್ಗೆ ಆ ಥರ ಕಳ್ಸೋದು ತಪ್ಪಲ್ವಾ ಮೇಡಮ್? ಇವಾಗ ಯಾರೇ ಆಗಲಿ, ನಮ್ಮ ತಂಗಿಗಾಗಲಿ ಅವ್ರ ಅಕ್ಕಂಗಾಗಲಿ, ಇವಾಗ ಅವ್ರ ವೈಫಿಗೆ ಕಳಿಸ್ಬಿಟ್ರೆ ಬಿಟ್ಬಿಡ್ತಾರೆ ಮೇಡಮ್. ಆ ಥರ ಬಿಡಲ್ಲ ತಾನೆ ಮೇಡಮ್. ಈಗ ಅವ್ರ ವೈಫ್ ಇದ್ದಾರಲ್ಲ ಮೇಡಮ್, ಅವ್ರ ವೈಫ್ಗೆ ಆ ಥರ ಇದು ಮಾಡ್ಬೋದಲ್ಲ. ಏನಕ್ಕೆ ಬೇರೆಯವ್ರ ವೈಫು, ಬೇರೆಯವ್ರ ಹೆಣ್ಮಕ್ಳ ಬಗ್ಗೆ ಯಾಕೆ ಇದು ಮಾಡಬೇಕು? ಈಗ ಅವ್ರೇನು ಸಾಚನಾ? ಸತ್ಯ ಹರಿಶ್ಚಂದ್ರ ನಾನು ಸತ್ತವನು. ಮತ್ತು ಏನೋ ಅನ್ಎಕ್ಸ್ಪೆಕ್ಟಾಗಿ ಆಗಿದೆ, ಆಗೋಗಿದೆ. ಏನು ಮಾಡೋಕ್ಕಾಗತ್ತೆ? ಏನೂ ಮಾಡೋಕ್ಕಾಗಲ್ಲ. ಸರ್, ದರ್ಶನ್ ಅವ್ರಿಗೆ ಮತ್ತೆ 14 ದಿನ ಜೈಲ್ಪಾಲ್ ಆಗಿದಾರಲ್ವಾ, ಫ್ಯಾನ್ಸ್ ಕಡಿಮೆ ಆಗ್ತಾರೆ ದರ್ಶನ್ಗಿರೋರು ಅಂತ? ಯಾವುದು ಕಮ್ಮಿ ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತೆ ನೋಡಿ ಬಂದಮೇಲೆ. ಖಂಡಿತ. ಲಾಸ್ಟ್ ಟೈಮು ಹಂಗೆ ಆಯಿತು, ಈ ಟೈಮು ಅದೇ ಥರ ಆಗುತ್ತೆ. ದರ್ಶನ್ ಅವರು ಇವತ್ತಿನ ಪರಿಸ್ಥಿತಿಗೆ ಏನು ಕಾರಣ ಅಂತ ಅನ್ಸುತ್ತೆ? ಹೆಣ್ಣು. ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಅವ್ರಿಗೆ ಅವರು ಸೆಕೆಂಡ್ ಹೆಂಡತಿ ಅಂತ ಗೊತ್ತು. ಅದಾದ್ಮೇಲೆ ಅವ್ನು ಯಾಕೆ ಕೆಣಕ್ಬೇಕಿತ್ತು ಫಸ್ಟ್ ಆಫ್ ಆಲ್? ಅವ್ನು ಮಾಡಿದ್ದು ತಪ್ಪು ತಾನೆ, ಕರೆಕ್ಟಾ? ಅವ್ನು ಮಾಡಿದ ತಪ್ಪು ಅಂದಮೇಲೆ ಇವ್ರು ಮಾಡಿದ್ದೇನು ತಪ್ಪು ಇವ್ರದ್ದು ತಪ್ಪಿದೆ, ತಪ್ಪಿಲ್ಲ ಅಂತಲ್ಲ. ಬಟ್ ಅವನು ಮಾಡಿರೋ ತಪ್ಪು, ಇವರು ಮಾಡಿರೋ ತಪ್ಪು, ಸಮಯ ಸಂದರ್ಭ ಆಗೋಗಿದೆ ಅಷ್ಟೇ. ಅದನ್ನ ಮುಂದಕ್ಕೆ ಏನು ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅದು ಕಾನೂನಿದೆ, ಸರ್ಕಾರ ಇದೆ, ಏನು ಆಗ್ಬೇಕು ಅದನ್ನು ಅವ್ರು ಮಾಡ್ತಾರೆ.
ದರ್ಶನ್ ಅವರು ಪರವಾಗಿ ನಿಂತಿರೋದು ಇವಾಗ ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರು ಬೇಲ್ ತರ್ಕೊಂಡು ಫಸ್ಟ್ ಅವ್ರನ್ನ ಔಟ್ ಸೈಡ್ ಕರ್ಕೊಂಡ್ಬಿಡ್ತಾರೆ. ವಿಜಯಲಕ್ಷ್ಮಿ ಬಗ್ಗೆ ಮಾತಾಡಿದ್ರೆ ಏನು ಹೇಳ್ತೀರಾ? ಎಲ್ರಿಗೂ ಅವ್ರ ಹೆಂಡತಿ ಅವ್ರ ಗಂಡನೇ ಮುಖ್ಯ, ಅವ್ರ ಹೆಂಡತಿಗೆ ಅವ್ರ ಗಂಡನೇ ಮುಖ್ಯ, ಅವರೇ ಟ್ರೈ ಮಾಡ್ತಾರೆ. ದರ್ಶನ್ ಅವರು ಜೈಲಿಗೆ ಹೋಗಿ 20 ದಿವಸ ಆದಮೇಲೆ ಅವ್ರ ಅಮ್ಮ ತಮ್ಮ ಬಂದಿದ್ದಾರೆ, ಅವರ ಫ್ರೆಂಡ್ಸು ಆಪ್ತರು ಅವ್ರ ಜೊತೆಲಿದ್ದವರು ಕೂಡ ಅವಾಗ ಬಂದಿದ್ದಾರೆ. ಅವರು ಇಲ್ಲಿ ಕಸ್ಟಡಿಯಲ್ಲಿದ್ದಾಗ ಇನ್ನೂ ವಿರುದ್ಧವಾಗಿ ಟ್ವೀಟ್ಗಳು ಮಾಡಿದ್ರು ಬೇರೆ ನಟರುಗಳು. ಬಟ್ ಯಾಕೆ ಅವರು ಅಮ್ಮ ತಮ್ಮ ಇರ್ಬೋದು ಅವ್ರ ಆಪ್ತರು ಯಾಕೆ ಅವರಿಂದ ದೂರ ಉಳ್ಕೊಂಡ್ರು ಟೈಮಲ್ಲಿ ಅಂತ ಅನ್ಸುತ್ತೆ. ಅವರು ಸಮಯಕ್ಕೆ ಕರೆಕ್ಟಾಗಿದ್ದಾರೆ, ಸಮಯಕ್ಕೆ ಸಂದರ್ಭವಾಗಿ ಕರೆಕ್ಟಾಗಿ ಅವ್ರು ಮ್ಯಾನೇಜ್ ಮಾಡಿದ್ದಾರೆ ಅಷ್ಟೇ. ಬೀಟ್ ಪ್ಲಸ್ ಕರ್ನಾಟಕ.